ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ. ಆದರೆ ಈ ಸ್ಕ್ಯಾಮ್ಗೆ ಬಲಿಪಶು ಆಗ್ತಾ ಇರೋಂಥವ್ರು ನಮ್ಮ ಅಮಾಯಕ ಕ್ಯಾಬ್ ಹಾಗೂ ಟ್ಯಾಕ್ಸಿ ಡ್ರೈವರ್ಗಳು. ಇದರ ಸಂಪೂರ್ಣ ಮಾಹಿತಿನ ಫುಲ್ ವಿಡಿಯೋ ನೋಡೋ ಮುಖಾಂತರ ತಿಳ್ಕೊಳ್ಳಿ. ಹೌದು ಸ್ನೇಹಿತರೆ, ಮೇಲೆ ಹೇಳ್ದಂಗೆ ಬೆಂಗಳೂರಲ್ಲಿ ಒಂದು ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ಆದರೆ ಇದಕ್ಕೆ ಬಲಿಯಾಗ್ತಾ ಇರೋರು ನಮ್ಮ ಅಮಾಯಕ ಕ್ಯಾಬ್ ಹಾಗೂ ಟ್ಯಾಕ್ಸಿ ಡ್ರೈವರ್ಗಳು. ಈ ಸ್ಕ್ಯಾಮ್ ಯಾವ ರೀತಿ ನಡೀತಾ ಇದೆ ಅಂದ್ರೆ, ಒಬ್ಬ ವ್ಯಕ್ತಿ ಓಲಾ, ಊಬರ್ ಅಥವಾ ನಮ್ಮ ಯಾತ್ರಿ ಆಪ್ ಮುಖಾಂತರ ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ತಾನೆ. ಒಬ್ಬ ಡ್ರೈವರ್ ಅದನ್ನ ಅಕ್ಸೆಪ್ಟ್ ಕೂಡ ಮಾಡ್ತಾನೆ ಹಾಗೂ ಪಿಕಪ್ ಲೊಕೇಶನ್ಗೆ ಬರ್ತಾನೆ. ಬಂದು ಫೋನ್ ಮಾಡ್ತಾನೆ, ಸರ್ ನಾನು ಬಂದಿದ್ದೀನಿ ಬನ್ನಿ ಅಂತ. ಆಗ ಆ ಕಡೆಯಿಂದ ಅವನಿಗೆ ಉತ್ತರ ಬರುತ್ತೆ, ನಾನು ಇಲ್ಲೇ ಸಮೀಪದಲ್ಲಿರುವ ಒಂದು ಅಂಗಡಿನಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ. 5 ನಿಮಿಷ ಆದ್ಮೇಲೆ ಮತ್ತೆ ಫೋನ್ ಮಾಡ್ತಾನೆ, ಸರ್ ಇಲ್ಲಿ ಕಾಯ್ತಾ ಇದ್ದೀನಿ ಬನ್ನಿ. ಆಗ ಆ ವ್ಯಕ್ತಿ ಹೇಳ್ತಾನೆ, ಹೌದಪ್ಪ, ನನಗಿಲ್ಲಿ ಅಂಗಡಿಯಿಂದ ಹೊರಗೆ ಬರೋದಕ್ಕೆ ನಾನು ತಗೊಂಡಿರೋ ವಸ್ತುವಿನದ್ದು ಪೇಮೆಂಟ್ ಮಾಡಬೇಕು, ಆದರೆ ನೆಟ್ವರ್ಕ್ ಇಶ್ಯೂಯಿಂದ ಪೇಮೆಂಟ್ ಆಗ್ತಾ ಇಲ್ಲ, ಹಾಗಾಗಿ ತಡ ಆಗ್ತಾ ಇದೆ. ನಿಂಗೆ ಅರ್ಜೆಂಟ್ ಇದ್ರೆ ಒಂದು ಕೆಲಸ ಮಾಡು, ನಾನು ನಿಂಗೆ ಒಂದು QR ಕೋಡನ್ನು ಕಳಿಸ್ತೀನಿ, ಅದಕ್ಕೆ ನೀನು 5,000 ರೂಪಾಯಿ ಪೇಮೆಂಟ್ ಮಾಡು, ನಾನು ಬಂದು ನಿನಗೆ ಆ ಪೇಮೆಂಟನ್ನು ಕೊಟ್ಟು ನಿನಗೆ ಅದರ ಮೇಲೆ 500 ಅಥವಾ 1000 ಎಕ್ಸ್ಟ್ರಾ ಕೊಡ್ತೀನಿ, ನನ್ನ ಡ್ರಾಪ್ ಮಾಡಿವಂತೆ ಅಂತ ಹೇಳ್ತಾರೆ. ಅದನ್ನು ನಂಬಿ ಅವ್ರು ಹೇಳಿದ ಅಮೌಂಟನ್ನ ಅವ್ರು ಕಳಿಸಿದ QR ಕೋಡಿಗೆ ಹಾಕಿದ ಟ್ಯಾಕ್ಸಿ ಡ್ರೈವರ್ ಮೋಸ ಹೋದ. ಆದ್ರಿಂದ ಆತ್ಮೀಯ ಕ್ಯಾಬ್ ಹಾಗೂ ಟ್ಯಾಕ್ಸಿ ಡ್ರೈವರ್ಗಳೇ, ನೀವು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಫೇಕ್ ಕಾಲ್ಗಳನ್ನ ಅಥವಾ ಈ ರೀತಿಯಾದಂತಹ ಫೇಕ್ ಆಫರ್ಗಳನ್ನ, ಆಮಿಷಗಳನ್ನ ದಯವಿಟ್ಟು ನಂಬಬೇಡಿ ಮತ್ತು ಅದ್ರ ಪ್ರಕಾರ ನಡ್ಕೋಬೇಡಿ. ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ. ಯಾರಾದರೂ ನಮ್ಮ ಕ್ಯಾಬ್ ಅಥವಾ ಟ್ಯಾಕ್ಸಿ ಡ್ರೈವರ್ಗಳು ಈ ರೀತಿಯಾದಂಥ ಒಂದು ಘಟನೆಯನ್ನ ಫೇಸ್ ಮಾಡಿದ್ದೀರಾ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಘಟನೆಯನ್ನು ತಿಳಿಸಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಹಾಗೂ ನಮ್ಮ ಪ್ರೀತಿಯ ಅಮಾಯಕ ಕ್ಯಾಬ್ ಹಾಗೂ ಟ್ಯಾಕ್ಸಿ ಡ್ರೈವರ್ಗಳು ಈ ರೀತಿಯಾದಂಥ ಸ್ಕ್ಯಾಮ್ ಇಂದ ಬಚಾವಾಗುವಂಥ ಒಂದು ಸಹಾಯವನ್ನು ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.